ವೈದ್ಯ ಲೋಕಕ್ಕೆ ಸವಾಲು ಎಸೆದ ಅಮ್ಮಾಜಾನ್ ಬಾಬಾಜಾನ್ ಪವಾಡ. ನಮಸ್ಕಾರ ವೀಕ್ಷಕರೇ, ನಾವು ಒಂದು ವಿಶೇಷ ದರ್ಗಾಕ್ಕೆ ಇವತ್ತು ಬಂದಿದ್ದೇವೆ. ಈ ದರ್ಗಾದ ಹೆಸರು ಮುರುಗಮಲ್ಲ ಬಂದ್ಬಿಟ್ಟು ಬೆಂಗಳೂರಿಂದ 93 ಕಿಲೋಮೀಟರ್ ಮತ್ತೆ ಚಿಕ್ಕಬಳ್ಳಾಪುರದಿಂದ ನಿಮಗೆ ಕೇವಲ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗಿರುತ್ತೆ. ಇದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಂಡು ಬರುತ್ತೆ. ಬನ್ನಿ ಹಾಗಾದ್ರೆ ನಮ್ಮ ಪಬ್ಲಿಕ್ ಫೈ ನಲ್ಲಿ ಪೂರ್ತಿ ಮಾಹಿತಿ ನಿಮಗೆ ತಿಳಿಸುತ್ತೇವೆ. ನಮ್ಮ ಪಬ್ಲಿಕ್ ಫೈ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ನವೀನ್ ಜೈನ್ ಪಾಟೀಲ್ ಅವರು ಈಗ ಪೂರ್ತಿ ಮಾಹಿತಿಯನ್ನ ನಿಮಗೆ ತಿಳಿಸುತ್ತಾರೆ. ಸ್ನೇಹಿತರೆ ನಮಸ್ಕಾರ. ವಾರದ ಅಂತ್ಯದಲ್ಲಿ ವಿಶೇಷ ಸಂಗತಿಯೊಂದಿಗೆ ನಾನು ನಿಮ್ಮ ನವೀನ್ ಪಾಟೀಲ್. ಇವತ್ತೊಂದು ವಿಶೇಷ ಸಂಗತಿ, ರೋಗ ವಾಸಿಯಾಗಿರುವಂತಹ ಒಂದು ದರ್ಗಾಕ್ಕೆ ನಾವು ಬಂದಿದ್ದೇವೆ. ಇದೇ ಇವತ್ತಿನ ವಿಶೇಷ. ನಾನು ನಿಮ್ಮ ನವೀನ್ ಜೈನ್. ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು ಮುರುಗಮುಲ್ಲ ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಂಡು ಬರುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಂಡು ಬರುವಂತಹ ಇದು ಮತ್ತು ಜಿಲ್ಲೆನೂ ಕೂಡ ಚಿಕ್ಕಬಳ್ಳಾಪುರದಲ್ಲೇ ಬರುತ್ತೆ. ಇದು ಬಂದ್ಬಿಟ್ಟು ಬೆಂಗಳೂರಿಂದ 93 ಕಿಲೋಮೀಟರ್ ಆಗಿರುತ್ತೆ. ಯಾಕೆ ಇವತ್ತು ಈ ಒಂದು ಸಂಗತಿಯನ್ನ ನಿಮ್ ಜೊತೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಒಂದು ಸಂಗತಿ ಬಹಳ ಮಾನವ ಜನಾಂಗಕ್ಕೆ ಬಹಳ ವಿಶೇಷವಾಗಿ ಕಂಡು ಬರುತ್ತೆ. ಯಾಕಂದ್ರೆ ಆಧುನಿಕ ಯುಗದ ಭರಾಟೆಯಲ್ಲಿ ಸಾಗುತ್ತಿರುವಂತಹ ಮಾನವ ಜನಾಂಗ ನೆಮ್ಮದಿ ಇಲ್ಲದೆ ಇರುವಂತಹ ಪ್ರದೇಶವನ್ನ ಒಂದು ವಾಸ್ತವದ ಸಂಗತಿಯನ್ನ ನೀವು ಕಾಣ್ತಾ ಇದ್ದೀರಿ. ಯಾಕಂದ್ರೆ ಈ ಒಂದು ಕ್ಯಾನ್ಸರ್ ಎನ್ನುವಂತಹ ರೋಗಕ್ಕೆ ರಾಮಬಾಣದಂತೆ ಈ ಪ್ರದೇಶ ಕೆಲಸವನ್ನ ಮಾಡ್ತಾ ಇದೆ. ಯಾಕೆ ಕ್ಯಾನ್ಸರ್ ಅನ್ನ ಮೂಲ ಸಂಗತಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆಂದ್ರೆ, ಕ್ಯಾನ್ಸರ್ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಂಡು ಬರ್ತಾ ಇದೆ. ಈ ಕ್ಯಾನ್ಸರ್ ಅನ್ನ ಹೋಗಲಾಡಿಸಲು ನಮ್ಮ ಮಾನವ ಜನಾಂಗ ತಮ್ಮ ಆಸ್ತಿಗಳನ್ನೇ ಮಾರಿ ತಮ್ಮ ಸಂಬಂಧಿಕರನ್ನ, ತಮ್ಮ ತಂದೆ ತಾಯಿರನ್ನ, ತಮ್ಮ ಅಣ್ಣ ತಮ್ಮಿದರನ್ನ, ತಮ್ಮ ಅಕ್ಕ ತಂಗಿರನ್ನ ಉಳಿಸ್ಕೊಳ್ಳಲು ಹರಸಾಹಸವನ್ನ ಮಾಡ್ತಾ ಇದೆ. ಕ್ಯಾನ್ಸರ್ ಒಂದು ವಿಶೇಷ ರೋಗಕ್ಕೆ ರಾಮಬಾಣವಾಗಿ ಈ ಒಂದು ಮುರುಗಮುಲ್ಲದಲ್ಲಿ ಕಾಯಿಲೆಗೆ ಚಿಕಿತ್ಸೆಯೂ ಕೂಡ ಕಂಡು ಬರುತ್ತೆ. ಯಾವ ರೀತಿಯಾಗಿ ಚಿಕಿತ್ಸೆ ಅಂದ್ರೆ, ಒಂದು ಆಧುನಿಕ ಯುಗದ ಪವಾಡದ ರೀತಿಯಲ್ಲಿ ಈ ಒಂದು ಮುರುಗಮುಲ್ಲದಲ್ಲಿ ಒಂದು ಕನಸಿನಲ್ಲಿ ಬಂದು ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಅಮ್ಮಾಜಾನ್ ಮತ್ತು ಬಾಬಾಜಾನ್ ಏನು ವಿಶೇಷವಾಗಿ ಈ ದರ್ಗಾದಲ್ಲಿ ನೆಲೆಸಿದ್ದಾರೆ, ಅವರು ಬಂದ್ಬಿಟ್ಟು ಬಂದಂತಹ ಕಷ್ಟದಲ್ಲಿರುವಂತಹ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಕನಸಿನಲ್ಲಿ ಬಂದು ಅವರು ಚಿಕಿತ್ಸೆಯನ್ನ ನೀಡಿ ಆಪರೇಷನ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಈ ಒಂದು ಸುತ್ತಮುತ್ತಲಿನ ಜನರ ಒಂದು ನಂಬಿಕೆ ಕೂಡ ಆಗಿರ್ಬೋದು. ಆದ್ರೆ ನಾವು ನೋಡಿದ ಹಾಗೆ ಖಂಡಿತ ಅದು ಆಧುನಿಕ ಯುಗದ ಒಂದು ನಿಗೂಢವಾದಂತಹ ಪವಾಡವೇ ಸರಿ. ಖಂಡಿತ ಬಂದಂತಹ ರೋಗಿಗಳು 2 ದಿನ 3 ದಿನ ಇಲ್ಲಿ ವಾಸ್ತವವನ್ನ ಇರಬೇಕಾಗುತ್ತೆ. ಇದ್ದ ಮೇಲುಗಡೆ ಏನು ಅಮ್ಮಾಜಾನ್ ಬಾಬಾಜಾನ್ ಅವರ ಪಟ್ಟಿಯ ರೀತಿಯಲ್ಲಿ ಅಂದ್ರೆ ಲಿಸ್ಟಿನ ಒಂದು ಪ್ರಕಾರವಾಗಿ ಅವರು ರಾತ್ರಿ ಕನಸಿನಲ್ಲಿ ಬಂದಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರೆ. ಚಿಕಿತ್ಸೆಯನ್ನ ನೀಡುವುದರ ಮೂಲಕ ನೇರವಾಗಿ ಆ ರೋಗವನ್ನ ಪರ್ಮನೆಂಟ್ ನಿಂತರ ಅವರ ದೇಹದಿಂದನೇ ಹೊರಗೆ ಹಾಕುತ್ತಾರೆ ಎನ್ನುವಂತಹ ಒಂದು ನಿಗೂಢವಾದಂತಹ ರಹಸ್ಯ ನಾನು ನಿಮ್ಮ ಎದುರಿಗೆ ತಂದುಡ್ತಾ ಇದ್ದೇನೆ. ಯಾಕೆ ಈ ಸಂಗತಿಯನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅಂದರೆ, ಕೇವಲ ಹಣವಿಲ್ಲದೆ ಕೆಲ ಬಡವರು ಕೂಡ ಈ ರೋಗ ಬಂದ್ಬಿಟ್ಟು ಅಲ್ಲೇ ಸಾವನ್ನ ಸ್ವೀಕರಿಸುವಂತಹ ಸಂದರ್ಭ ಭಾರತ ದೇಶಾದ್ಯಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಸಣ್ಣ ವಿಷಯ ಅಲ್ಲ. ಈ ಕ್ಯಾನ್ಸರ್ ಬಂದಂತಹ ಕುಟುಂಬಗಳು ತಮ್ಮ ಆಸ್ತಿಯನ್ನೇ ಮಾರಿ ರೋಗವನ್ನ ಹೋಗಲಾಡಿಸೋ ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಈ ರೋಗದ ಎದುರಿಗೆ ಸೋಲನ್ನ ಒಪ್ಕೊಳ್ತಾರೆ. ಯಾಕಂದ್ರೆ ಕ್ಯಾನ್ಸರ್ ಅನ್ನುವಂತಹ ಮಾರಕ ರೋಗ ಹೋಗೋದೇ ಇಲ್ಲ. ಆದ್ರೆ ಇಲ್ಲಿ ಬಂದಂತಹ ಜನರು, ಇಲ್ಲಿ ಬಂದಂತಹ ಭಕ್ತಾದಿಗಳು ಬಹಳ ಖುಷಿಯಿಂದ ಇರುವುದನ್ನ ನಾವು ಕಣ್ಣಾರೆ ಕಂಡಿರುವುದು ನಮಗೂ ಕೂಡ ಪಬ್ಲಿಕ್ ಫೈ ತಂಡಕ್ಕೂ ಕೂಡ ಸಂಗತಿಯಾಗುತ್ತೆ. ಮುಂದುವರೆದ ಭಾಗವನ್ನ ನಾವೆಲ್ಲವನ್ನು ಕೂಡ ನಿಮ್ಮೆದುರಿಗೆ ಇಂಚಿಚ್ಚಾಗಿ ತಂದು ಬರುವಂತಹ ಪ್ರಯತ್ನ ಮಾಡ್ತೇವೆ. ಕ್ಯಾನ್ಸರ್ ಸೇರಿದಂತೆ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರು ಆಶೀರ್ವಾದ ಪಡೆಯಲು ಈ ದರ್ಗಾಕ್ಕೆ ಬರ್ತಾರೆ. ಭಕ್ತರಲ್ಲಿ ವಿಶೇಷ ನಂಬಿಕೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುವುದು ಸವಾಲಿನ ಸಂಗತಿಯಾಗಿದೆ. ಕಾಯಿಲೆಯ ಹೆಸರು ಕೇಳಿದ ಕೂಡಲೇ ಆತಂಕಕ್ಕೊಳಗಾಗಿ ಧೈರ್ಯ ಕಳೆದುಕೊಳ್ಳುವವರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಭಕ್ತಿ, ನಂಬಿಕೆ ಹಾಗೂ ಮಾನಸಿಕ ಧೈರ್ಯಕ್ಕಾಗಿ ಹಲವು ಮಂದಿ ಧಾರ್ಮಿಕ ಕ್ಷೇತ್ರಗಳತ್ತ ಮುಖ ಮಾಡುತ್ತಾರೆ. ಅದೇ ರೀತಿ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಮುರುಗಮಲ್ಲ ಎಂಬ ಪಟ್ಟಣದಲ್ಲಿರುವ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಕುರಿತು ಸ್ಥಳೀಯರಲ್ಲಿ ಹಾಗೂ ಭಕ್ತರಲ್ಲಿ
ವಿಶೇಷ ನಂಬಿಕೆ ಇದೆ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ನಾವು ನಿಮಗೆ ತೋರಿಸ್ತೇವೆ, ಮುಂದುವರೆದ ಭಾಗವನ್ನ ನಾವು ತೋರಿಸ್ತೇವೆ. ಲಿಸ್ಟ್ ಪ್ರಕಾರ, ಪಟ್ಟಿಯ ಪ್ರಕಾರ ರೋಗಿಗಳನ್ನ ಅಮ್ಮಾಜಾನ್ ಬಾಬಾಜಾನ್ ಅವರು ಕನಸಿನಲ್ಲಿ ಬಂದು ಈ ರೋಗವನ್ನ ಆಪರೇಷನ್ ಮಾಡುವಂತಹ ಒಂದು ನಿಗೂಢವಾದಂತಹ ರಹಸ್ಯ ಇಲ್ಲಿ ನಾವು ಕಂಡುಕೊಂಡಿದ್ದು ವಿಶೇಷವಾಗುತ್ತೆ. ಇದೇ ಇವತ್ತಿನ ವಿಶೇಷ. ಪ್ರತಿಕ್ಷಣದ ಸುದ್ದಿಗಾಗಿ ಮುಂದುವರೆದ ಭಾಗವನ್ನ ನಾವು ನಿಮ್ಮೊಂದಿಗೆ ತಂದು ಬರ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಮುಂದುವರಿಯೋಣ, ಬನ್ನಿ. ದರ್ಗಾಕ್ಕೆ ಪ್ರತಿನಿತ್ಯ ಹಲವು ಮಂದಿ ಭೇಟಿ ನೀಡಿ ಅಮ್ಮಾಜಾನ್ ಅವರ ಆಶೀರ್ವಾದ ಪಡೆಯುತ್ತಾರೆ. ವಿಶೇಷವಾಗಿ ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ನಂಬಿದರೆ ನಡೆಯುತ್ತದೆ ಎಂಬ ನಂಬಿಕೆಯೊಂದಿಗೆ ದೂರದ ಊರುಗಳಿಂದ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ತಮ್ಮ ಸಂಕಷ್ಟಗಳನ್ನ ದೂರವಾಗಲಿ, ಆರೋಗ್ಯ ಸುಧಾರಿಸಲಿ ಎಂಬ ಆಶಯದಿಂದ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಈ ಒಂದು ಮುರುಘಾ ಮುಲ್ಲಾದಲ್ಲಿ ಅಮ್ಮಾಜಾನ್ ಬಾಬಾಜಾನ್ ಅವರ ಒಂದು ಪವಾಡದ ಪ್ರತೀಕವಾಗಿ ಬಂದಂತ ರೋಗಿಗಳು ನಿವಾರಣವಾಗ್ತಾರೆ. ಈ ಒಂದು ವಿಷಯವನ್ನ ಪ್ರತ್ಯಕ್ಷದರ್ಶಿಯಾದಂತಹ ನಮ್ಮ ಎದುರಿಗೆ ನಿಂತಹ ವ್ಯಕ್ತಿಯೋರ್ವರಿಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಸರ್, ತಮ್ಮೂರು ಯಾವುದು? ಮಧುಗಿರಿ. ಸರ್, ಮಧುಗಿರಿ ಅಂತ ಬರ್ತಾ ಇದ್ರೆ. ಸರ್, ತಮ್ಮ ಹೆಸರು? ಮೊಹಮ್ಮದ್ ಅಸ್ಲಾಂ ಅಂತ. ಸರ್, ತಮ್ಮ ಜೀವನದಲ್ಲಿ ಆದಂತಹ ಘಟನೆಯನ್ನ ನಮ್ಮ ಪಬ್ಲಿಕ್ ಫೈ ಜೊತೆಗೆ ಹಂಚಿಕೊಳ್ಳಿ. ನಾವೊಂದ್ಸಲ ಬಂದಿದ್ವಿ, ಹಿಂದೆ ಯಾವ್ದೋ ಒಂದು ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಏನ್ ಸರ್, ಯಾವ್ದು ಕಾಯಿಲೆ ನೀವು ಬಿಚ್ಚಿ ಹೇಳಿ. ಯಾಕಂದ್ರೆ ನೋಡ್ತಿರುವಂತ ಕರ್ನಾಟಕ ಜನತೆಗೆ, ಭಾರತ ಜನತೆಗೆ ನಿಮ್ಮಿಂದ ಒಂದು ಪ್ರೇರಕವಾಗ್ಲಿ. ಏನೇ ಒಂದು ರೋಗಕ್ಕೆ ಆಸ್ತಿಯನ್ನ ಮಾರಿ ತಾವು ಈ ರೋಗದ ಇದ್ರಿಗೆ ಸೋಲನ್ನು ಒಪ್ತಾರೆ. ಆದ್ರೆ ಈ ರೋಗದ ಇದ್ರಿಗೆ ಸೋಲ್ಬಾರ್ದು, ಗೆಲ್ಲಬೇಕು ಅನ್ನುವಂಥದ್ದೇ ನಮ್ಮ ಪಬ್ಲಿಕ್ ಫೈ ತಂಡದ ಒಂದು ವಿಶೇಷ ಸಂಗತಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಗತಿಯನ್ನ ನಾವು ದೇಶಾದ್ಯಂತ ಬಿತ್ತರಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ತಮಗೆ ಯಾವ ಒಂದು ವ್ಯಕ್ತಿಗೆ ಬಂದಿತ್ತು, ಮತ್ತೆ ಯಾವಾಗ ಬಂದಿತ್ತು, ಎಷ್ಟು ದಿನಗಳಿಂದ ತಾವು ಇಲ್ಲಿ ನಡ್ಕೊಂತಾ ಇದ್ದೀರಿ, ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ನೀವು ಅನುಭವಿಸಿದಿರಿ, ಮತ್ತೆ ತಾವು ಈ ಚಿಕಿತ್ಸೆಗೆ ಒಳಪಟ್ರ ಅಥವಾ ನಿಮ್ಮನೆಯವರು ಯಾರೋ ಒಳಪಟ್ಟಿದ್ರೆ ದಯವಿಟ್ಟು ಅವಕಾಶವನ್ನ ಮಾಡಿಕೊಡಿ. ಇಲ್ಲಿ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಖಿನ್ನತೆ ಇತ್ತು. ಬಂದು ಒಂದು 5-6 ದಿವಸ ಇಲ್ಲೇ ಇದ್ದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಎಲ್ಲ ಕ್ಯೂರ್ ಆಯ್ತು. ವರ್ಷಕ್ಕೊಂದ್ಸಲ ಬಂದಿಲ್ಲಿ ಫಾತಿಹಾ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ? ನಮ್ಮ ತಂದೆಗೆ. ಯಾವ ರೋಗ? ಒಂಥರ ಮಾನಸಿಕ ಖಿನ್ನತೆ. मैं अभी चिकबड़ापुर डिस्ट्रिक्ट मोरग मोल्ला गांव को आया हूं। यहाँ पर एक अल्लाह की वली है, उनका नाम अम्मा जान बाबा जान कहा जाता है। हर बीमारी की शिफा इधर मिलती है। तो इंशाल्लाह यहाँ बहुत सारे हज़ारों के लोग इस दरगाह में मौजूद हैं। अभी हमारे सामने यहाँ पे आए हैं। उन कौन से गांव वाले, उन किस लिए आए हैं, उनको क्या शिफा हुआ है, उनसे पूछेंगे। आप बताओ, आपका नाम क्या है? नेहा। नेहा, आपका गाँव? मधुगिरी। मधुगिरी। आप ये दरगाह को कभी आए सर? हर साल भी आती। क्या आपको ये दरगाह को आने से क्या शिफा हुआ है? हमारे अम्मी की तबीयत बराबर नहीं थी, हर साल भी आको जाती। क्या हुआ था आपके माँ को? उन्होंने फुल बीमार थे, शिफा पाको नहीं होना। कौन सी बीमारी थी आपके माँ को? उनको फुल वीकनेस, इलनेस, और जो कौन तो भी क्या तो करे रहे थे तो भी फिनिश वो सॉर्ट आउट होने गया। इस दरगाह में आपके माँ आके कितने दिन थे? अब कब तुम्हारे माँ को शिफा हुआ? आप कौन से डॉक्टर की इलाज करे, उसके बिना भी दरगाह को आने में शिफा हुआ? ये खुला बताओ। डॉक्टर के बिना भी शिफा हो को है, कम से कम एक 5-6 दिन थे शिफा पाकोगी। शिफा पाको। आप ये दरगाह का आने कितना साल हुआ है? हर साल भी एक बार आते हैं। आपके डिस्ट्रिक्ट से हजारों से लोग इस दरगाह में तशरीफ लाते हैं। तो आप इधर दरगाह का आने में आपको कुछ लोग पहचान होंगे शायद, मैं भी फला गाँव वाला बोल के, उन्होंने भी बताया कि हमको भी शिफा हुआ है। हाँ, शिफा हो को है। बड़े बड़े बीमारियाँ, कैंसर, बड़े जो हार्ट कैंसर, किडनी फेलियर, सभी शिफा हो को है। आपका ये क्या है, नाम क्या है? नेहा। नेहा बानो। आपका गाँव? मधुगिरी। ಈ ದರ್ಗಾದಲ್ಲಿ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಹಾಗೂ ಭಕ್ತರು ಆಗಮಿಸಿ ಅಮ್ಮಾಜಾನ್ ಬಾಬಾಜಾನ್ ಅವರ ಆಶೀರ್ವಾದ ಪಡೆಯುತ್ತಾರೆ.
ವೀಕ್ಷಕ ಮಿತ್ರರೇ, ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೆ ಈ ದರ್ಗಾಕ್ಕೆ ಬಂದು ನಿಮ್ಮ ತೊಂದರೆಗಳನ್ನ ಗುಣಮುಖಪಡಿಸಿಕೊಳ್ಳಿ. ಜೊತೆಗೆ ಪಬ್ಲಿಕ್ ಫೈನ್ ನ್ಯೂಸ್ ನಲ್ಲಿ ಇಂತಹ ವಿಶೇಷ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮನ್ನ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹದಿಂದ ನಮಗೆ ಪ್ರೇರಣೆಯಾದಂತೆ ನಾವು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಇದೇ ರೀತಿ ಮಾಡಿ ನಿಮಗೆ ಮಾಹಿತಿ ಕೊಡುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಹತ್ತಿರದವರಿಗೂ ಕಳುಹಿಸಿ, ಅವರಿಗೂ ಮಾಹಿತಿಯನ್ನ ತಿಳಿಸಿ. ಇದೇ ಈ ಹೊತ್ತಿನ ವಿಶೇಷ. ಕ್ಯಾಮರಾಮ್ಯಾನ್ ಶಿವು ಜೊತೆಗೆ ಪಬ್ಲಿಕ್ ಫೈ ಮುರುಗಮುಲ್ಲಾ, ಬ್ಯಾಂಗ್ಳೂರು. ಧನ್ಯವಾದ.